ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬಾ ಬೆಳೆದ್ಬಿಟ್ಟಿದ್ಯಾ ಅಲ್ವಾ? ಅದಕ್ಕೆ ಯಾರು ಲೆಕ್ಕ ಇಲ್ಲ ನಿನ್ಗೆ. ಅಪ್ಪ ಅಮ್ಮನ ಬೆಲೆ ಏನು ಅಂತ ಗೊತ್ತಿಲ್ಲ ನಿನಗೆ. ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ನಿನಗೆ. ಮಗ ಅಂತೆ ಮಗ, ನಾಚಿಕೆ ಆಗ್ಬೇಕು ನಿನಗೆ. ಯಾವುದು ಇದ್ದಾಗೆ ಇರಲ್ಲ. ವಯಸ್ಸಿದೆ ಅಂತ ಜಾಸ್ತಿ ಹಾರಾಡ್ಬೇಡ. ನಾಳೆ ದಿನ ನಿನಗೂ ವಯಸ್ಸಾಗತ್ತೆ, ನಿನಗೂ ಮಕ್ಕಳಾಗತ್ತೆ. ಆಗ ಮಕ್ಕಳು ನಿನಗೆ ಛೀ ಥೂ ಅಂತ ಉಗಿತಾರಲ್ವಾ, ಅವಾಗ ಗೊತ್ತಾಗತ್ ನಿನ್ಗೆ ಈ ನೋವೇನು ಅಂತ, ಅಪ್ಪ ಅಮ್ಮನ ಬೆಲೆ ಏನು ಅಂತ. ನೀನ್ ಅಪ್ಪ ಆದಾಗ್ಲೇ ಗೊತ್ತಾಗೋದು ಅಪ್ಪ ಅಮ್ಮನ ಬೆಲೆ ಏನು ಅಂತ. ಅಲ್ಲಿವರೆಗೂ ನಿನ್ಗೆ ಅವ್ರ ಬೆಲೆ ಗೊತ್ತಾಗಲ್ಲ. ನಾವ್ ಹೆಣ್ಮಕ್ಳು ಮನೆ ಬಿಟ್ಟು ಇನ್ನೊಂದ್ ಮನೆಗ್ ಬಂದಿರ್ತೀವಲ್ವಾ, ನಮ್ಮನ್ ಕೇಳು ಅಪ್ಪ ಅಮ್ಮನ ಬೆಲೆ ಏನು ಅಂತ. ಅಪ್ಪ ಅಮ್ಮ ಯಾವಾಗ್ಲೂ ನಿಮ್ ಕಣ್ಮುಂದೆನೆ ಇರ್ತಾರಲ್ವಾ, ಅದಕ್ಕೆ ನಿಮ್ಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ. ಅಪ್ಪ ಅನ್ನೋನು ನಮಗೆ ನೆರಳು ನೀಡೋ ಮರ ಇದ್ದ ಹಾಗೆ, ಅಮ್ಮ ಅನ್ನೋಳು ನಮ್ಮನ್ ಕಾಯೋ ಬೇಲಿ ಇದ್ದ ಹಾಗೆ. ಅವ್ರಿಬ್ರು ಇಲ್ಲ ಅಂದ್ರೆ ನಾವ್ ಯಾರು ಇರ್ತಾನೆ ಇರ್ಲಿಲ್ಲ. ನೀನ್ ಅವ್ರಿಗೆ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ ನಿನಗೂ ಯಾವ ಬೆಲೆನೂ ಇರಲ್ಲ, ತಿಳ್ಕೊಂಡ್ಬಿಡು. ವಯಸ್ಸಲ್ಲಿ ದೊಡ್ಡೋನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ನೆ ಇದ್ದೀನಿ. ನೀನು ಅಪ್ಪ ಅಮ್ಮಂಗ್ ಕೊಟ್ಟಿರೋ ನೋವ್ಗೆ ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಆಗ್ತಿದ್ದಿದ್ರೆ ಬೇರೆ. ನೆಟ್ಟಿಗೆ ಅಪ್ಪ ಅಮ್ಮ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀನ್ ಎಷ್ಟು ಸಂಪಾದನೆ ಮಾಡಿ ಏನ್ ಬಂತು? ದೊಡ್ಡದಾಗಿ ದೊಡ್ಡ ಮನೆ ಕಟ್ಸಿ ದೊಡ್ಡ ಬಿಲ್ಡಪ್ ತಗೊಳ್ಳೋದಲ್ಲ, ಅದ್ರ ತಕ್ಕ ಹಾಗೆ ನಡ್ಕೋಬೇಕು. ಅಪ್ಪ ಅಮ್ಮನೇ ನೋಡ್ಕೊಳಕ್ ಆಗದೆ ಇರೋ ನೀನೆಂತ ದೊಡ್ಡ ಮನುಷ್ಯ. ನೋಡೋದಕ್ ತುಂಬಾನೇ ಚೀಪ್ ಅನಿಸ್ತಾ ಇದೆ ನನಗೆ. ಅಪ್ಪ ಅಮ್ಮ ಇಲ್ಲ ಅಂದ್ರೆ ನೀನ್ ಏನು ಸಾಧಿಸೋದಕ್ಕಾಗಲ್ಲ, ಅದನ್ನ ನೆನ್ಪಿಟ್ಕೊಂಡ್ಬಿಡು. ಕೇಳಿಸ್ಕೊಂಡೆ ಅವಳು ಹೇಳಿದ್ದನ್ನ? ನೀನ್ ಮಾತಾಡ್ಬೇಕಾಗಿರೋದನ್ನ ಅವಳ ಕೈ ಮಾತಾಡ್ಸಿದ್ಯಾ ಅಷ್ಟೇ. ನಿನಗೆ ಯಾವಾಗ್ಲೂ ದೊಡ್ಡವಳಾಗಿರ್ಬೇಕು ಅನ್ನೋ ಆಸೆ. ಎಷ್ಟೇ ಆಗ್ಲಿ ದೊಡ್ಡ ಮನೆ ಸೊಸೆ ಅಲ್ವಾ, ದುಡ್ಡಿನ ಸೊಕ್ಕು ನಿನಗೆ. ನೀನ್ ಈ ರೀತಿ ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಜೀವ. ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ನಿನ್ನೆ ನೀನೇನ ಅನ್ಕೊಂಡ್ಬಿಟ್ಟಿದ್ಯಾ? ಚಿತೆಯಲ್ಲೂ ಚಿರಾಯು ಆಗು ಅಂತ ಅಪ್ಪ ಹೇಳ್ಕೊಟ್ಟಿದ್ ಮಾತು ಮರ್ತಾಯ್ತಾ? ನನ್ ಮಗ ಹಾಗ್ ಮಾಡ್ದ, ನನ್ ಮಗ ಹೀಗ್ ಮಾಡ್ದ, ನಮ್ ಕಷ್ಟನೆಲ್ಲ ನೀಗಿಸ್ಬಿಟ್ಟ, ಇಂಥ ಮಗನ್ ಪಡೆಯೋದಕ್ಕೆ ನಾವ್ 7 ಜನ್ಮನ್ ಪುಣ್ಯ ಮಾಡಿದೀವಿ ಅಂತ ಹೇಳ್ತಿದ್ರು. ಆದ್ರೆ ನೀನು ಅವ್ರ ಮಾತಿಗೆ ತದ್ವಿರುದ್ಧವಾಗಿ ಬದಲಾಗಿದ್ಯಾ. ತಂದೆ ತಾಯಿ ಇಲ್ದೇ ಇರೋರು ಪ್ರತಿಯೊಬ್ಬ ಹಿರಿಯರಲ್ಲಿ ತಂದೆ ತಾಯಿನ ಕಾಣ್ತಾರೆ. ಆದ್ರೆ ನೀನು ಕಣ್ಮುಂದೆ ಇರೋ ತಂದೆ ತಾಯಿನ ಮನೆಯಿಂದ ಹೊರಗೆ ಹಾಕಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನೀನ್ ಎಷ್ಟೇ ದುಡ್ಡು ಮಾಡ್ಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಟಿಸೋದು ಅಪ್ಪ ಅಮ್ಮನ ಋಣನ ತೀರ್ಸೋದಕ್ಕಾಗಲ್ಲ. ಸಾಯೋವರೆಗೂ ಆ ಋಣನ ಹೆಗ್ಗಲ್ ಮೇಲೆ ಹೊತ್ಕೊಂಡಿರ್ಬೇಕು. ಪ್ರತಿಯೊಬ್ಬ ಹೆತ್ತವರು ನನ್ ಮಗ ಅಂತ ಹೇಳೋದು ಸಾಯೋ ಕಾಲದಲ್ಲಿ ನನ್ಗೆ ಆಸರೆ ಆಗ್ತಾನೆ ಅನ್ನೋ ಸ್ವಾರ್ಥದಿಂದ ಅಲ್ಲ, ನನ್ ಮಗ ಯಾವಾಗ್ಲೂ ಬೆನ್ನಿಗೆ ನಿಲ್ತಾನೆ ಅನ್ನೋ ನಂಬಿಕೆಯಿಂದ. ಆ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ಟಿಯಲ್ಲ ನೀನು. ಬಿಸ್ನೆಸ್ ಮನ್ ಆಗೋದು ನಿನ್ ಕನ್ಸಾಗಿತ್ತು, ಅದ್ ನನ್ಸಾಗಿದೆ. ಬಟ್ ಅದ್ ಯಾರಿಂದ ಅನ್ನೋದನ್ನ ಮರಿಬೇಡ. ನೀನು ಹತ್ತಿದ ಏಣಿನ ಹೋದ್ರೆ ಅದರಿಂದ ಆಗೋ ಪರಿಣಾಮನ ನಾವು ಎದುರಿಸಬೇಕಾಗತ್ತೆ. ಕೆಲಸ ಕಳ್ಕೊಂಡು ಬೀದಿಯಲ್ಲಿ ಬಿದ್ದಿದ್ದವನ್ನ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಸಿದ್ದು ನಿಮ್ ಭಾವ. ಅವ್ರ ತಲೆ ಕೆಟ್ರೆ 1 ನಿಮಿಷನೂ ಸಾಲಲ್ಲ ನೀನನ್ನ ಮತ್ತೆ ಬೀದಿಯಲ್ಲಿ ತಂದಿಡಕ್ಕೆ. ಆ ಸಂದರ್ಭನ ನೀನ್ ತಂದ್ಕೋಬೇಡ ಜೀವ. ನಿನ್ ತಪ್ಪನ್ನ ತಿದ್ಕೊಳ್ದೆ ನೀನ್ ಹೀಗೆ ಮುಂದುವರಿತೀನಿ ಅಂದ್ರೆ ಈ ನಿನ್ ಸ್ಟೇಟಸ್, ಬಿಸ್ನೆಸ್, ಪಾರ್ಟ್ನರ್ಶಿಪ್, ಕೊಬ್ಬು, ದುರಾಂಕಾರ ಎಲ್ಲ ಯಾವ್ದು ಉಳಿಯಲ್ಲ. 1 ನಿಮಿಷಕ್ಕೆಲ್ಲಾನು ಮಾಯ ಆಗೋಗ್ಬಿಡುತ್ತೆ. ಅದಕ್ಕೆ ನಾನ್ ಹೇಳ್ದಾಗ ಮಾಡು. ಬಾಯ್ ಮುಚ್ಕೊಂಡು ಅಪ್ಪ ಅಮ್ಮ ಒಳಗಿದ್ದಾರೆ, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಗೌರವದಿಂದ ಅವ್ರ ಮನೆ ಕರ್ಕೊಂಡೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.